ಸಾನ್ನಿಧ್ಯ ನ್ಯೂಸ್ ಆಫ್ ಕರ್ನಾಟಕ ಹಾಗೆ ಸಂಗೀತ ಕ್ಷೇತ್ರದಲ್ಲಿ ನಮ್ಮ ವಿಶ್ವದಾದ್ಯಂತ ಹೆಸರು ಮಾಡಿರ್ತಕ್ಕಂಥ ಸ್ವರ್ಗೀಯರಾಗಿರ್ತಕ್ಕಂಥ SP ಬಾಲಸುಬ್ರಹ್ಮಣ್ಯಂ ಅವರ ಜನ್ಮದಿನ ನಿಮಿತ್ತಂಚ ಈ ದಿನ ಉಷಾ ಬಾಳೆಬೈ ಅವರ ಸಹಯೋಗದೊಂದಿಗೆ ಈ ಒಂದು ಸಂಗೀತ ಗಾನಸುಧೆ ಎಂಬ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಮಾಡ್ತಾ ಇದ್ದೇವೆ. ಚಾಲನೆಯ ಸಭಾಧ್ಯಕ್ಷರು ಯಕ್ಷಗಾನ ಕ್ಷೇತ್ರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಸಾಧನೆ ಮಾಡಿ ನಮ್ಮ ತೀರ್ಥಹಳ್ಳಿ ಮಾತ್ರ ಅಲ್ಲ, ಅನೇಕ ಬೇರೆ ಬೇರೆ ತಾಲೂಕಿನ ಕಲಾವಿದರುಗಳಿಗೆ ವೇದಿಕೆ ಕೊಟ್ಟಿರ್ತಕ್ಕಂಥವರು, ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಬಹಳ ದೊಡ್ಡ ಸಾಧನೆಯನ್ನ ಮಾಡಿರ್ತಕ್ಕಂಥವ್ರು, ಸಾಮಾಜಿಕವಾಗಿ ಅವರ ಸಮಾಜದಲ್ಲೂ ಕೂಡ ಒಬ್ಬ ಪ್ರಭಾವಿ ನಾಯಕರಾಗಿ ಗುರುತಿಸಿಕೊಂಡಿರ್ತಕ್ಕಂಥವ್ರು, ಬೇರೆ ಬೇರೆ ಸ್ತರದ ಸಾಮಾಜಿಕ ಚಟುವಟಿಕೆಗಳನ್ನ ಮಾಡಿ ಇದೀಗ ಮಾಧ್ಯಮ ಕ್ಷೇತ್ರಕ್ಕೆ, ಸಾಮಾನ್ಯವಾಗಿ ಮಾಧ್ಯಮ ಕ್ಷೇತ್ರಕ್ಕೆ ಬಂದವರು ಬೇರೆ ಕ್ಷೇತ್ರಕ್ಕೆ ಹೋಗೋದು ಕಡಿಮೆ, ಬೇರೆ ಕ್ಷೇತ್ರದಲ್ಲೆಲ್ಲ ಅವರು ತಮ್ಮ ವ್ಯಾಪ್ತಿಯನ್ನ ವಿಸ್ತಾರಗೊಳಿಸಿಕೊಂಡು ಮಾಧ್ಯಮಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಬಹಳ ದೊಡ್ಡ ಅನುಭವವೇ ಬೇಕು. ಇದಕ್ಕೆ ಮಾಧ್ಯಮವನ್ನು ನಡೆಸ್ತಕ್ಕಂಥದ್ದು ಇದು ಅನುಭವ ಇದ್ದವ್ರಿಗೆ ಮಾತ್ರ ಸಾಧ್ಯ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಜೊತೆಗೆ ಪತ್ರಿಕಾಂಗ, ಮಾಧ್ಯಮಾಂಗ ಅಂತ ಏನು ಹೇಳ್ತೀವೋ ನಾವು, ಆ ಮಾಧ್ಯಮ ಅಂತಕ್ಕಂಥದ್ದು ಅನೇಕರಿಗೆ ಎಚ್ಚರಿಸ್ತಕ್ಕಂಥ ಒಂದು ಮಾಧ್ಯಮ. ತೀರ್ಥಹಳ್ಳಿಯಲ್ಲಿ ಬಹಳ ಮಾಧ್ಯಮಗಳನ್ನ ನಾವು ನೋಡಿದೀವಿ. ಆದ್ರೆ ಕೆಲವೇ ದಿನಗಳಾಯ್ತು, ಆದರೂ ಕೂಡ ಇವರು ಪ್ರಚಾರ ಬಹಳ ರಾಜ್ಯಾದ್ಯಂತ ಹೋಗಿದೆ. ಈಗ ಸಾನ್ನಿಧ್ಯ ನ್ಯೂಸ್ ಆಫ್ ಕರ್ನಾಟಕ ಅಂತಕ್ಕಂಥ ಒಂದು ಸೋಷಿಯಲ್ ಮೀಡಿಯಾ ಚಾನಲ್ ಬಹಳ ದೊಡ್ಡ ಪ್ರಚಾರವನ್ನ ಪಡೆದುಕೊಳ್ತಾ ಇದೆ. ದಿನನಿತ್ಯ ನಾವು ಯೂಟ್ಯೂಬ್ಗಳಲ್ಲಿ ನೋಡ್ತಾ ಇದ್ದೇವೆ. ಇಂಥ ಒಂದು ಕಾರ್ಯಕ್ರಮದ ಆ ಒಂದು ಸಂಸ್ಥೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಅನೇಕರಿಗೆ ಒಂದು ಅವರಿಗೆ ಸಹಕಾರವನ್ನು ನೀಡಿರ್ತಕ್ಕಂಥ ಸಭಾಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಅವರೇ, ಹಾಗೇನೆ ನಮ್ಮ ತೀರ್ಥಹಳ್ಳಿ ಕ್ಷೇತ್ರ ಕಲಾವಿದರ ಮಹಾಪೂರನೇ ಇದೆ. ಬಹಳಷ್ಟು ಜನ ರಾಜ್ಯ ಮಟ್ಟ ಅಲ್ಲ, ರಾಷ್ಟ್ರ ಮಟ್ಟಕ್ಕೆ ಹೋದವಂತವ್ರು ಬಹಳಷ್ಟು ಜನ ಇದ್ದಾರೆ. ಅದೇ ರೀತಿ ಸಂಗೀತ ಕ್ಷೇತ್ರದಲ್ಲಿ ಸಂಗೀತ ರತ್ನ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ನಮ್ಮ ಹೆಮ್ಮೆ ಅಂತ ಹೇಳಿದ್ರೆ ನಮ್ಮ ತೀರ್ಥಹಳ್ಳಿಯವರಾಗಿರ್ತಕ್ಕಂಥ ಶ್ರೀಧರ್ ಉಡುಪುರ್ ಅವರಿಂದ ಈ ಗಾನಸುಧೆ ಎಂಬ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಿದೀವಿ ಅಂತ ಹೇಳಿದ್ರೆ ಇದು ನಮ್ಮ ಸಾನ್ನಿಧ್ಯ ನ್ಯೂಸ್ ಆಫ್ ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ವಿಷಯ ಅಂತ ನಾನು ಭಾವಿಸ್ಕೊಳ್ತೇನೆ. ಅವರು ಇವತ್ತು ಉದ್ಘಾಟಿಸಿದ್ದಾರೆ, ಹಾಗೆ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾರೆ. ಮಧ್ಯದಲ್ಲಿ ನಮ್ಮ ಈ ಒಂದು ಸ್ಟುಡಿಯೋಗೆ ಬಂದು ಅವರು ಕೂಡ ಮಾಹಿತಿ ಮಾರ್ಗದರ್ಶನವನ್ನ ನೀಡ್ತಾರೆ ಅಂತ ಹೇಳಿ ನಾವು ಭಾವಿಸ್ಕೊಳ್ತಾ, ಅವರನ್ನು ಕೂಡ ನಮಗೆ ಬಹಳ ಸಂತೋಷ ಆಯಿತು. ಅದರ ಜೊತೆಗೆ ಉಷಾ ಬಾಳೆಬೈ ನಿಮ್ಗೆಲ್ಲ ರಾಜ್ಯಾದ್ಯಂತ ಚಿರಪರಿಚಿತರು ಅವರು ಕೂಡ ಹೌದು. ಎದೆ ತುಂಬೆ ಹಾಡುವಿನ ಮೂಲಕವಾಗಿ ಇವತ್ತು ತೀರ್ಥಹಳ್ಳಿಯಲ್ಲಿ ಪ್ರಭಾವಿ ಗಾಯಕರು ಸಂಗೀತವನ್ನ ಸಿದ್ಧಿ ಮಾಡಿಕೊಂಡು ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥ ಬೆರಳೆಣಿಕೆಯ ಕಲಾವಿದರು. ಅದರಲ್ಲಿ ನಮ್ಮ ಉಷಾ ಬಾಳೆಬೈ ಅವರ ಸಹಯೋಗ ಇದಕ್ಕೆ. ನಮ್ಗೆ ಹೇಗೆ ಸಾನ್ನಿಧ್ಯ ನ್ಯೂಸ್ ಆಫ್ ಕರ್ನಾಟಕಕ್ಕೆ ರಮೇಶ್ ಅವರು ಹೇಗೆ ಬಂದ್ರು, ಅದೇ ರೀತಿ ಆ ತಂಡದ ಇನ್ನೊಂದು ಕಾರ್ಯಕ್ರಮ ಭಾನುವಾರ ದಿನ 4:30ಕ್ಕೆ ಪ್ರಸಾರವಾಗುವಂತಹ ಅದರ ಸಹಯೋಗವನ್ನ ಅವರು ಕೂಡ ನಮ್ಮ ಜೊತೆಗಿದ್ದಾರೆ, ಉಷಾ ಬಾಳೆಬೈ ಅವರು. ಅದೇ ರೀತಿ ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಗಾನಾಂಜಲಿ ತಂಡ ಗೊತ್ತಿರಬಹುದು ನಿಮ್ಗೆ, ಶಿಶುಕುಮಾರ್ ಕಾರಂತರ ತಂಡದಲ್ಲಿ ಬಹಳಷ್ಟು ಕರಾವಳಿ ಭಾಗದಲ್ಲೂ ಕೂಡ ತನ್ನ ಗಾನಸುಧೆಯನ್ನ ನಡೆಸಿರ್ತಕ್ಕಂಥ ರಾಘವೇಂದ್ರ ಪವರ್, ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು ರಾಘವೇಂದ್ರ ಪವರ್ ಅವರು ನಮ್ಮ ಜೊತೆಗಿದ್ದಾರೆ. ಅದೇ ರೀತಿ ನಮ್ಮ ತೀರ್ಥಹಳ್ಳಿಯ ಇನ್ನೋರ್ವ ಗಾಯಕರು ದಿವಾಕರ್ ಮಲ್ಯಾರ್ ಅವ್ರ ಜೊತೆಗಿದ್ದಾರೆ. ಅವರು ಕೂಡ ಈ ಒಂದು ನ್ಯೂಸ್ ಆಫ್ ಕರ್ನಾಟಕದ ಈ ತಂಡದ ಜೊತೆಗೆ ಸಹಕಾರವನ್ನು ನೀಡಲು ನಮ್ಮ ಜೊತೆಗಿದ್ದಾರೆ. ಹಾಗೆಯೇ ರಾಜೇಂದ್ರ ಆಚಾರ್ಯ ಅವರು ಈ ಒಂದು ಸ್ಟುಡಿಯೋಗೆ ವ್ಯವಸ್ಥಾಪಕರಾಗಿ ಅವರು ಇದ್ದಾರೆ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ಈ ಕಾರ್ಯಕ್ರಮದ ಧ್ಯೇಯೋದ್ದೇಶವನ್ನು ನಾವು ಪ್ರಥಮದಲ್ಲಿ ತಿಳ್ಕೊಳ್ಬೇಕು. ನ್ಯೂಸ್ ಆಫ್ ಕರ್ನಾಟಕ ಅದ್ರ ಜೊತೆಗೆ ಗ್ರಾಮೀಣ ಪ್ರತಿಭೆಗಳನ್ನ ಪರಿಚಯಿಸ್ತಕ್ಕಂಥದ್ದು. ಯಾಕೆ ಗ್ರಾಮೀಣ ಪ್ರತಿಭೆಗಳನ್ನ ಪರಿಚಯಿಸಬೇಕು ಅಂತ ಹೇಳಿದ್ರೆ, ಇವತ್ತು ಗಾಯಕರು ಅಂತಕ್ಕಂಥದ್ದು ಏನಿದೆ, ಕಲಾವಿದರು ಅಂತಕ್ಕಂಥವ್ರು ಏನಿದ್ದಾರೆ, ಆ ಕಲಾವಿದರು ಇವತ್ತು ಬಹುರತ್ನ ಗರ್ಭ ವಸುಂಧರ ಅಂತ ರತ್ನ ಖಚಿತವಾಗಿರ್ತಕ್ಕಂಥ ವಜ್ರ ವೈಡೂರ್ಯಗಳು ಭೂಮಿಯಲ್ಲಿ ಹುದುಗಿ ಹೋಗಿರ್ತದೆ. ಅದನ್ನ ಭೂಮಿ ಒಳಗಡೆ ಇರ್ತಕ್ಕಂಥ ವಜ್ರ ವೈಡೂರ್ಯಗಳನ್ನ ಮೇಲೆತ್ತದಾಗ ಮಾತ್ರ ಅದಕ್ಕೆ ಮೌಲ್ಯ ಅಂತಕ್ಕಂಥದ್ದು ಸಿಗುತ್ತೆ. ಅದೇ ರೀತಿ ಗ್ರಾಮೀಣ ಭಾಗದ ಪ್ರತಿಭೆಗಳಿಗೆ ಯಾವುದೇ ಸಂಸ್ಥೆಗಳಲ್ಲಿ ಅವರು ಭಾಗವಹಿಸಬೇಕು ಅಂದ್ರೆ ಆ ಸಂಸ್ಥೆಯ ಸದಸ್ಯನಾಗಿರ್ಬೇಕು, ಅವನಿಗೆ ಮಾತ್ರ ಅವಕಾಶ ಇರುತ್ತೆ. ಇವತ್ತು ದೊಡ್ಡ ದೊಡ್ಡ ಸ್ಕೂಲ್ಗಳಿದೆ, ನೀವು ನೋಡ್ತಾ ಇದ್ದೀರಾ. ಆ ಸ್ಕೂಲ್ ನಲ್ಲಿ ಭಾಗವಹಿಸಬೇಕು ಅಂತ ಆ ಸ್ಕೂಲ್ ನಲ್ಲಿ
ಅವನು ಓದಕ್ಕೆ ಹೋದ್ರೆ ಮಾತ್ರ ಅವನಿಗೆ ಅವಕಾಶ ಇರುತ್ತೆ. ಇಲ್ಲಿ ಗ್ರಾಮೀಣದಲ್ಲಿ ಎಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಗಣೇಶೋತ್ಸವದಲ್ಲಿ ಕೆಲವು ಕಾರ್ಯಕ್ರಮ ಸೀಮಿತ ಆಗಿರ್ತಕ್ಕಂಥದ್ದು ಗ್ರಾಮೀಣ ಪ್ರತಿಭೆಗಳಿಗೆ. ಆದ್ರೆ ಅವ್ರು ಎಲ್ಲಿ ಅಂತ ಹೇಳಿದ್ರೆ ಪಂಚಾಯತಿ ವ್ಯಾಪ್ತಿ ಒಳಗಡೆ ಮಾತ್ರ ಇರ್ತಾರೆ, ಅವ್ರು ತಾಲೂಕಿಗೆ ಬರೋಕ್ಕೂ ಸಾಧ್ಯ ಇಲ್ಲ. ಆ ರೀತಿ ಆಗಿರುತ್ತೆ. ಆದ್ರೆ ಇವತ್ತು ಈ ಗ್ರಾಮೀಣ ಮಟ್ಟದ ಏನೇನು ಪ್ರತಿಭೆಗಳಿದೆ ಆ ಪ್ರತಿಭೆಗಳನ್ನ ಗುರುತಿಸಿ ಅವರಿಗೆ ಮೀಡಿಯಾಗಳ ಮೂಲಕವಾಗಿ ಪರಿಚಯಿಸಿ ಅವರಿಗೆ ಒಂದು ಗೌರವಿತವಾಗಿರತಕ್ಕಂಥ ಸಂಗೀತ ಕ್ಷೇತ್ರ ಇರ್ಬೋದು, ಬೇರೆ ಬೇರೆ ಅವರು ಬೆಳೆದಿರ್ತಕ್ಕಂಥ ಕಲಾ ಪ್ರಕಾರಗಳ ಕ್ಷೇತ್ರವನ್ನ ಪರಿಚಯಿಸ್ತಕ್ಕಂಥ ಈ ಒಂದು ಕೆಲಸವನ್ನ ನಮ್ಮ ರಮೇಶ್ ಅವರು ಅದನ್ನ ನೇತೃತ್ವವನ್ನ ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ಯಾಕೆಂತೇಳಿ ಅವರು ಕೂಡ ಗ್ರಾಮೀಣ ಭಾಗದಿಂದ ಬಂದಿರತಕ್ಕಂಥವ್ರು, ಹೊದಲ ಊರಿನಿಂದ ಬಂದಿರತಕ್ಕಂಥವ್ರು. ನಿಮಗೆ ಗೊತ್ತಿರ್ಬೋದು, ಹೊದಲ ಅಂತ ಹೇಳಿದ್ರೆ ನಾಟಕ ಕ್ಷೇತ್ರದಲ್ಲಿ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ಒಂದು ಊರ. ಆ ಊರಿನಲ್ಲಿ ಬಂದಿರತಕ್ಕಂಥವ್ರಿಗೆ ಬಹಳ ಅಲ್ಲಿ ಪ್ರತಿ ಮನೆಗೆ ಒಬ್ಬರೊಬ್ರು ಕಲಾವಿದರು ಸಿಗ್ತಾರೆ ನಮ್ಗೆ. ಆ ರೀತಿಯಾಗಿ ಇವತ್ತು ಗ್ರಾಮೀಣ ಪ್ರತಿಭೆಗಳೇನಿದೆ ಅವ್ರನ್ನೆಲ್ಲ ಬೆಳೆಸಿ ಅವರ ಪ್ರತಿಭೆಗಳನ್ನ ಹೊರಹೊಮ್ಮಿಸಿ ಅವ್ರ ಏನು ಗಾನಸುಧೆಗಳ ಮೂಲಕವಾಗಿ ಅವರನ್ನ ದೊಡ್ಡ ಮಟ್ಟದಲ್ಲಿ ಪರಿಚಯಿಸುವಂತ ಕೆಲಸ ಇವತ್ತು ಈ ಉದ್ಘಾಟನೆಯನ್ನ ನಾವು ಇವತ್ತು ಮಾಡಿದ್ದೇವೆ. ಇನ್ನೊಂದು ವಿಚಾರವನ್ನ ನಾವು ಇಲ್ಲಿ ನೆನಪು ಮಾಡಿಕೊಡ್ಬೇಕು. ಇವತ್ತು ಮೀಡಿಯಾಗಳಲ್ಲಿ ಕೆಲವೊಂದು ಕಾರ್ಯಕ್ರಮಗಳ ಆಡಿಷನ್ ರೌಂಡ್ಸ್ ಪ್ರಾರಂಭ ಆಗುತ್ತೆ. ಎಲ್ಲಿ ಶಿವಮೊಗ್ಗದಲ್ಲಿ ಇಡ್ತಾರೆ. ಶಿವಮೊಗ್ಗ ಬೇರೆ ಡಿಸ್ಟ್ರಿಕ್ಟ್ ಲೆವೆಲ್ ನಲ್ಲಿ ಇಟ್ಟಾಗ ಅಲ್ಲಿ ಏನಾಗುತ್ತೆ ಅಂದ್ರೆ 400 ಜನ ಆಡಿಷನ್ ರೌಂಡ್ ಅಲ್ಲಿ ಭಾಗವಹಿಸಿದ್ರೆ ಅದರಲ್ಲಿ ಸ್ಪರ್ಧೆಯಲ್ಲಿ ಆಯ್ಕೆ ಆಗ್ತಕ್ಕಂಥ 40 ಜನ ಮಾತ್ರ. ಇನ್ನು ಉಳಿದಿರ್ತಕ್ಕಂಥ ಅನೇಕರಿಗೆ ಬಹಳ ಬೇಸರ ಆಗುತ್ತೆ, ನಮ್ಗೆ ಅವಕಾಶ ಸಿಗಲಿಲ್ಲ ಅಂತೇಳಿ. ಆದ್ರೆ ಇದು ಹಾಗಲ್ಲ. ಇವತ್ತು ಈ ಮೀಡಿಯಾಗಳ ಮೂಲಕವಾಗಿ ಈ ವಿಚಾರವನ್ನ ತಿಳಿದಿರ್ತಕ್ಕಂಥವ್ರು ನಾವು ಸಂಪರ್ಕ ಸಂಖ್ಯೆಯನ್ನು ಹಾಕಿದೀವಿ, ನಮ್ಮ ಮೊಬೈಲ್ ನಂಬರ್ನ ತಿಳಿಸಿದ್ದೀವಿ. ಅದಕ್ಕೆ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಪ್ರತಿಭೆಗಳಿಗೆ ಅವಕಾಶವನ್ನ ನಮ್ಮ ಉಷಾ ಬಾಳೆಬೈಲವರು ಹಾಗೆ ರಮೇಶ್ ಅವರು ಮಾಡಿಕೊಡ್ತಾರೆ. ಈ ರೀತಿಯಾಗಿ ನಮ್ಮ ಗ್ರಾಮೀಣ ಪ್ರತಿಭೆಗಳನ್ನ ಪ್ರತಿನಿಧಿಸುವುದರ ಮೂಲಕ ಅವರನ್ನ ಪ್ರತಿಭೆಗಳನ್ನ ಪ್ರತಿಬಿಂಬಿಸಿ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಬೇಕು ಅಂತ ಹೇಳಿ ನಿಮ್ಮೆಲ್ಲರನ್ನ ನಮ್ಮ ಮೀಡಿಯಾದ ಮೂಲಕವಾಗಿ ನಿಮ್ಮನ್ನೆಲ್ಲರನ್ನು ಕೂಡ ಕೇಳ್ಕೊಳ್ತಾ ಇದ್ದೇವೆ. ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನ್ಯೂಸ್ ಆಫ್ ಕರ್ನಾಟಕ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಅವರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಸಾಹಿತ್ಯ ನ್ಯೂಸ್ ಆಫ್ ಕರ್ನಾಟಕ ಒಂದು ಹೊಸ ಚಾನಲ್. ಇದು ಹಳ್ಳಿ ಪ್ರತಿಭೆ ಗ್ರಾಮೀಣ ವ್ಯಕ್ತಿಗಳನ್ನ, ಕೆಲವರು ಏನಾಗುತ್ತೆ ತುಂಬಾ ಪ್ರತಿಭಾವಂತರಿರ್ತಾರೆ, ಅವರಿಗೆ ಅವಕಾಶಗಳೇ ಇರ್ತಾ ಇಲ್ಲ.
ಅದನ್ನ ಗುರುತು ಮಾಡಿ ಇಲ್ಲಿಗೆ ಒಂದು ವೇದಿಕೆ ಕೊಟ್ಟಿದ್ದಾರೆ ಅಂದ್ರೆ ಅವರಿಗೆಲ್ಲರ ಧನ್ಯವಾದ ತಿಳಿಸಲೇಬೇಕು. ರಮೇಶ್ ಸರ್ ತುಂಬಾ ಒಂದು ಅದ್ಭುತವಾದಂತಹ ಕಲೆಗಾರರು, ಪ್ರಭಾವಿ ವ್ಯಕ್ತಿ. ಅವರು ಈ ತರದೊಂದು ಸಾಮಾಜಿಕ ಸಾಂಸ್ಕೃತಿಕ ಸಂಗೀತ ಕ್ಷೇತ್ರಕ್ಕೆ ಯಕ್ಷಗಾನ ಎಲ್ಲದೂ ಬಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂದ್ರೆ ಅದಕ್ಕೆ ಅವರು ಇಲ್ಲಿ ಅದೊಂದು ವೇದಿಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲರೂ ಅವರಿಗೆ ಅಭಾರಿಗಳಾಗಿರ್ಬೇಕು ಅಂತೇಳಿ ನನ್ನ ಅನಿಸಿಕೆ. ವೇದಿಕೆ ಮೇಲೆ ತುಂಬಾ ಜನ ಗಣ್ಯರಿದ್ದಾರೆ. ರಾಘವೇಂದ್ರ ಸರ್, ರಾಜೇಂದ್ರ ಸರ್, ದಿವಾಕರ್, ನೀವು ರಾಘವೇಂದ್ರ ಸರ್ ಎಲ್ಲ, ಮತ್ತೆ ಪ್ರಮುಖ ಗಾಯಕಿಯಾದಂತಹ ಶ್ರೀಮತಿ ಉಷಾ ಬಾಳೆಬೈರವರು, ತುಂಬಾ ಜನ ಗಣ್ಯರಲ್ಲಿ ಸೇರಿದ್ದಾರೆ. ಎಲ್ಲರಿಗೂ ಅಭಿನಂದಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮ ಸದಾ ಹೀಗೆ ಚಟುವಟಿಕೆಯನ್ನು ಗ್ರಾಮೀಣ ಪ್ರತಿಭೆಗೆ ಉನ್ನತ ಅವಕಾಶ ಸಿಗಲಿ. ಬೇರೆಯವರಿಗೆ ಎಲ್ಲರಿಗೂ ಸಿಗುತ್ತೆ, ಬಟ್ ಗ್ರಾಮೀಣ ಪ್ರದೇಶದಲ್ಲಿ ಇದ್ದಂತಹ ವ್ಯಕ್ತಿಗಳಿಗೆ ಸಿಗ್ತಾ ಇಲ್ಲ. ಅದು ಇವರು ಬೆಳಕಿಗೆ ತಂದಿರ್ತಾರೆ. ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಅಂತ ತುಂಬಾ ಸಂತೋಷದಿಂದ ಹೇಳ್ತೀನಿ. ಥ್ಯಾಂಕ್ ಯು.